ಪ್ರಪಂಚದ ಅತಿ ದೊಡ್ಡ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವರ ಪಾರ್ಟ್ನರ್ ಚಾರ್ಲಿ ಮಂಗರ್ ಒಂದು ಫೇಮಸ್ ಮಾತು ಹೇಳ್ತಾರೆ. ದ ಫಸ್ಟ್ 100K ಇಸ್ ಅ ಬಿಚ್, ಬಟ್ ಯು ಗಾಟ್ ಟು ಡೂ ಇಟ್. ಅಂದ್ರೆ ನಿಮ್ಮ ಜೀವನದ ಮೊದಲ ಲಕ್ಷ್ಯವನ್ನು ಅಥವಾ 10 ಲಕ್ಷವನ್ನು ಉಳಿಸುವುದು ನರಕದಷ್ಟು ಕಷ್ಟ. ನೀವು ಏನಾದ್ರೂ ಮಾಡಿ, ಎಲ್ಲೇ ಇರಿ, ಹೇಗಾದ್ರೂ ಮಾಡಿ ಮೊದಲು ಆ ಲಕ್ಷ್ಯ ಸೇರಿಸಿ ಅಂತಾರೆ. ಯಾಕೆ ಮೊದಲ ಲಕ್ಷ್ಯ ಉಳಿಸೋದು ಅಷ್ಟು ಕಷ್ಟ? 1 ಲಕ್ಷದಿಂದ 2 ಲಕ್ಷ ಮಾಡೋದು ಈಸಿ, ಆದರೆ 0ರಿಂದ 1 ಲಕ್ಷ ಮಾಡೋದು ಯಾಕೆ ಅಷ್ಟು ಕಷ್ಟ ಅಂತ ಯೋಚನೆ ಮಾಡಿದ್ದೀರಾ? ಇವತ್ತು ನಾವು ಈ ಫಸ್ಟ್ 1 ಲಕ್ಷದ ಮ್ಯಾಜಿಕ್ ಆಫ್ ದ ಫಸ್ಟ್ 1 ಲ್ಯಾಕ್ ಬಗ್ಗೆ ಮಾತಾಡೋಣ. ನೀವಿನ್ನು ಸ್ಟೂಡೆಂಟ್ ಆಗಿದ್ರೆ ಅಥವಾ ಈಗಷ್ಟೇ ಕೆಲಸಕ್ಕೆ ಸೇರಿದ್ರೆ ಇದು ನಿಮ್ಮ ಲೈಫ್ ಚೇಂಜ್ ಮಾಡುವ ವಿಡಿಯೋ. ಅಭ್ಯಾಸದ ಕೊರತೆ. 0ರಿಂದ 1 ಲಕ್ಷ ಮಾಡಕ್ಕೆ ಕಷ್ಟ ಆಗೋ ಮೊದಲನೇ ಕಾರಣ ಅಭ್ಯಾಸ, ಹ್ಯಾಬಿಟ್. ನಮಗೆ ಹುಟ್ಟಿದಾಗಿನಿಂದ ಖರ್ಚು ಮಾಡೋದು ಸ್ಪೆಂಡಿಂಗ್ ಅಭ್ಯಾಸ ಆಗಿರುತ್ತೆ ವಿನಃ ಉಳಿಸೋದು ಸೇವಿಂಗ್ ಅಭ್ಯಾಸ ಆಗಿರಲ್ಲ. ನೀವು ಮೊದಲ ತಿಂಗಳು 5,000 ರೂಪಾಯಿ ಸೇವ್ ಮಾಡ್ತೀರಾ ಅಂದ್ಕೊಳ್ಳಿ. 2ನೇ ತಿಂಗಳು ಅಕೌಂಟ್ನಲ್ಲಿ 10,000 ಇರುತ್ತೆ. ಆ ದುಡ್ಡನ್ನು ನೋಡಿದ ತಕ್ಷಣ ಮೆದುಳಿನಲ್ಲಿ ಒಂದು ಆಸೆ ಹುಟ್ಟುತ್ತೆ, ವಾವ್ 10,000 ಇದೆ, ಆ ಸ್ಮಾರ್ಟ್ ವಾಚ್ ತಗೊಂಡ್ಬಿಡ್ಲಾ ಅಂತ. ನಿಮ್ಮ ಮನಸ್ಸೇ ನಿಮಗೆ ಶತ್ರು ಆಗುತ್ತೆ. ಆ ಟೆಂಪ್ಟೇಷನ್ ಅನ್ನ ಕಂಟ್ರೋಲ್ ಮಾಡಿ 10,000ನ್ನ 50,000 ಮಾಡಕ್ಕೆ ಸಿಕ್ಕಾಪಟ್ಟೆ ಸೆಲ್ಫ್ ಕಂಟ್ರೋಲ್ ಬೇಕು. ಆ ಬಂಡೆಕಲ್ಲನ್ನ ಬೆಟ್ಟದ ಮೇಲೆ ತಳ್ಳಿದಷ್ಟೇ ಕಷ್ಟ. 2ನೇ ಕಾರಣ, 0ರಿಂದ 1 ಲಕ್ಷ ಆಗೋವರೆಗೆ ಕಂಪೌಂಡಿಂಗ್ ನಿಮಗೆ ಸಹಾಯ ಮಾಡಲ್ಲ. ನೀವು 10,000ನ್ನ 10% ಬಡ್ಡಿಗೆ ಇಟ್ರೆ ವರ್ಷಕ್ಕೆ ಸಿಗೋದು ಬರೀ 1,000 ರೂಪಾಯಿ. ಆ 1,000 ರೂಪಾಯಿ ನೋಡಿದ್ರೆ ನಿಮಗೆ ಡಿಮೋಟಿವೇಟ್ ಆಗುತ್ತೆ. ಅಯ್ಯೋ ಇಷ್ಟೇನಾ, ಇದಕ್ಕಿಂತ ಆ ದುಡ್ಡಲ್ಲಿ ಬಿರಿಯಾನಿ ತಿಂದ್ರೆ ಆಗ್ತಿತ್ತು ಅನ್ಸುತ್ತೆ. ಆದ್ರೆ ಒಮ್ಮೆ ನೀವು ಕಷ್ಟಪಟ್ಟು 1 ಲಕ್ಷದ ಬಾರ್ಡರ್ ಕ್ರಾಸ್ ಮಾಡಿದ್ರಿ ಅಂದ್ಕೊಳ್ಳಿ, ಗೇಮ್ ಚೇಂಜ್ ಆಗುತ್ತೆ. ಆ 1 ಲಕ್ಷದ ಮೇಲೆ 12% ರಿಟರ್ನ್ ಬಂದ್ರೆ ವರ್ಷಕ್ಕೆ 12,000 ರೂಪಾಯಿ. ಅಂದ್ರೆ ತಿಂಗಳಿಗೆ 1,000 ರೂಪಾಯಿ ಸುಮ್ಮನೆ ಕೂತಲ್ಲಿಗೆ ಬರುತ್ತೆ. ಆ ನಿಮ್ಮ 1 ಲಕ್ಷ ನಿಮಗಾಗಿ ಒಬ್ಬ ಕೆಲಸಗಾರನಾಗಿ ದಿನಾರಾತ್ರಿ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. 1 ಲಕ್ಷ ಟಾರ್ಗೆಟ್ ಮುಟ್ಟೋದು ಹೇಗೆ? ಹಾಗಾದ್ರೆ ಈ 1 ಲಕ್ಷ ಟಾರ್ಗೆಟ್ನ ಬೇಗ ಮುಟ್ಟೋದು ಹೇಗೆ? ರೂಲ್ 1, ಆಟೋಮ್ಯಾಟಿಕ್ ಸೇವಿಂಗ್ಸ್. ಸಂಬಳ ಅಥವಾ ಪಾಕೆಟ್ ಮನಿ ಬಂದ ತಕ್ಷಣ 20% ದುಡ್ಡು ಬೇರೆ ಅಕೌಂಟಿಗೆ ಅಥವಾ SIPಗೆ ಆಟೋಮ್ಯಾಟಿಕ್ ಆಗಿ ಕಟ್ ಆಗಬೇಕು. ಕಣ್ಣಿಗೆ ಕಾಣದ ದುಡ್ಡನ್ನ ನೀವು ಖರ್ಚು ಮಾಡಲ್ಲ. ರೂಲ್ 2, ವಿಂಡ್ ಫಾಲ್ ಮನಿ. ಅಂದ್ರೆ ನಿಮಗೆ ದೀಪಾವಳಿ ಬೋನಸ್ ಬಂತು ಅಥವಾ ಹುಟ್ಟುಹಬ್ಬಕ್ಕೆ ಅಪ್ಪ ದುಡ್ಡು ಕೊಟ್ರು ಅಂದ್ಕೋರಿ. ಆ ಫ್ರೀ ದುಡ್ಡನ್ನ ಪಾರ್ಟಿ ಮಾಡೋ ಬದಲು ನೇರವಾಗಿ 1 ಲಕ್ಷದ ಗೋಲಿಗೆ ಹಾಕಿ ಟಾರ್ಗೆಟ್ ಬೇಗ ರೀಚ್ ಆಗ್ತೀರಾ. ಫ್ರೆಂಡ್ಸ್, ಆ ಮೊದಲ 1 ಲಕ್ಷ ನಿಮ್ಮ ಅಕೌಂಟ್ನಲ್ಲಿ ಇದ್ದಾಗ ಸಿಗೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಬೇರೆ ಲೆವೆಲ್. ಆಮೇಲೆ 2 ಲಕ್ಷ, 5 ಲಕ್ಷ ಮಾಡೋದು ತುಂಬಾ ಈಸಿ. ನಿಮ್ಮ ಅಕೌಂಟ್ನಲ್ಲಿ ಈಗ ಎಷ್ಟಿದೆ ಅಂತ ನಾನು ಕೇಳಲ್ಲ, ಆದ್ರೆ ನಿಮ್ಮ ಫಸ್ಟ್ 1 ಲಕ್ಷದ ಟಾರ್ಗೆಟ್ ಅನ್ನ ಈ ವರ್ಷದ ಒಳಗೆ ಮುಟ್ತೀರಾ? ಎಸ್ ಅಂತ ಕಮೆಂಟ್ ಮಾಡಿ, ನನಗೂ ಖುಷಿ ಆಗತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.